ನೋಡಿ 6 ಏನ್ ಕೊಟ್ಟಿದ್ದಾರೆ, 3x² - x - 4 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೇ ಕೊಟ್ಟಿದ್ದಾರೆ. ಈಗ ನೋಡಿ, ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮಾಡ್ಬೇಕಲ್ವಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮೈನಸ್ ಕಾನ್ಸ್ಟೆಂಟ್ -4 ಇದೆ ಇಂಟು ಕೋಎಫಿಷಿಯಂಟ್ ಆಫ್ x² ಏನಿದೆ 3 ಇದೆ. ಮಲ್ಟಿಪ್ಲೈ ಮಾಡಿದ್ರೆ -12 ಆಯ್ತು. ಓಕೆ, ಈ -12 ನ ನಾವೇನ್ ಮಾಡ್ಬೇಕು, ಫ್ಯಾಕ್ಟರ್ಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಮಿಡಲ್ ಟರ್ಮ್ ಏನಿದೆ, ಕೋಎಫಿಷಿಯಂಟ್ ಆಫ್ x ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ -1 ಬರೋ ತರ ಮಾಡ್ಕೋಬೇಕು. ಈಗ ನೋಡಿ 12 ಇದೆ, 3 4 ನೋಡಿ 4 - 3 ಮಾಡಿದ್ರೆ ನಮ್ಗೆ 1 ಬರುತ್ತಲ್ವಾ? ಆದ್ರೆ -1 ಬರ್ಬೇಕು ಅಂದ್ರೆ ನಾವು ಬಿಗರ್ ನಂಬರ್ಗೆ ಮೈನಸ್ ಸೈನ್ ಇಡ್ಬೇಕು. ಓಕೆ, ನೋಡಿ -4 + 3 ಮಾಡಿದ್ರೆ -1 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ ಕೂಡ ನಮ್ಗೆ -12 ಬರುತ್ತೆ. ಓಕೆ, ಇನ್ನು ನಾವೇನ್ ಬರ್ಕೋಬೇಕು, a = ಕೋಎಫಿಷಿಯಂಟ್ ಆಫ್ x² ಏನಿದೆ 3 ಇದೆ. b = ಕೋಎಫಿಷಿಯಂಟ್ ಆಫ್ x ಏನಿದೆ, ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ -1 ಕಾನ್ಸ್ಟೆಂಟ್ = -4. ಓಕೆ, ಈಗ ನೋಡಿ 3x² ಇಲ್ಲಿ ಏನ್ ಬರ್ಕೋಬೇಕು, -4 + 3 ಇದೆ ಅಲ್ವಾ? ನಾನು ಯಾವ್ದು ಎಲ್ಲಾದ್ರೂ ಬರ್ಕೋಬಹುದು, 3 ಬರ್ಕೊಳ್ತೀನಿ. ಇಲ್ಲಿ 3x ಸಾರಿ ಪ್ಲಸ್ ಬರಿಬೇಕು, ಇಲ್ಲಿ -4x ಹೀಗೂ ಬರ್ಕೋಬಹುದು. -4 ಇಲ್ಲಿ ಬರ್ದು +3 ಕೂಡ ಇಲ್ಲಿ ಬರಿಬಹುದು. ಆದ್ರೆ ಇಲ್ಲಿ 3 ಇರೋದ್ರಿಂದ ಕಾಮನ್ ತೆಗಿಬಹುದು ಅಂತ ಬರ್ದಿದ್ದೀನಿ. ನೀವು 4x ಇಲ್ಲಿ -4x ಹಾಕೊಂಡು ಇಲ್ಲಿ +3x ಹಾಕೊಂಡ್ರು ಕೂಡ ನಮ್ಗೆ ಆನ್ಸರ್ ಸೇಮೇ ಬರುತ್ತೆ. ಓಕೆ, ಈಗ ನೋಡಿ 4 - 3 ಮಾಡಿದ್ರೆ -1 ಬಂತು. ಈಗ 3x ಕಾಮನ್ ಇದೆ, ಕಾಮನ್ ತೆಗೋಣ, ಏನು ಉಳಿಯುತ್ತೆ, x ಒಂದೇ ಉಳಿಯಿತು. ಇಲ್ಲಿ 1 ಉಳಿಯುತ್ತೆ, 3x ಹೊರಗೆ ತೆಗೆದಿವಲ್ಲ ಅದಕ್ಕೆ. ಇಲ್ಲಿ ಏನ್ ಕಾಮನ್ ಇದೆ, -4 ಕಾಮನ್ ಇದೆ ಅಲ್ವಾ? ಸೊ -4 ಕಾಮನ್ ತೆಗೆದ್ವಿ, x ಉಳಿತು +x. ಇಲ್ಲಿ ಪ್ಲಸ್ ತಗೋಬೇಕು, ಯಾಕೆ ಹೇಳಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಓಕೆ, 4 ಹೊರಗಡೆ ತೆಗೆದಿದೀವಿ, 1 ಉಳಿಯುತ್ತೆ. ನೋಡಿ ಸೇಮ್ ಬಂತಲ್ವಾ? ಸೊ x + 1 x + 1 ಕಾಮನ್ ಇದೆ, ಮತ್ತೆ x + 1 ಕಾಮನ್ ತೆಗೆಯೋಣ. ಏನ್ ಉಳಿತು, 3x - 4. ಓಕೆ, ಈಗ x + 1 = 0, 3x - 4 = 0. ಈಗ x = ಈ 1 ಈ ಕಡೆ ಕಳ್ಸಿ, ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, -1 ಆಯ್ತು ಅಲ್ವಾ? ಇದೇ ಆಲ್ಫಾ. ಆಲ್ಫಾ = ಅದೇ ರೀತಿ ಇದು ಮಾಡೋಣ. 3x = ಈ -4 ನ ಈ ಕಡೆ ಈಕ್ವಲ್ ಟು ಈ ಕಡೆ ಕಳ್ಸಿದ್ರೆ +4 ಆಯ್ತು. x = 4, ಈ 3 ನ ಈಕ್ವಲ್ ಟು ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗುತ್ತೆ. ಇದೇ ಬೀಟಾ. ಬೀಟಾ = ಅಗೇನ್ 4/3. ಇದು ಝೀರೋಸ್ ಫೈಂಡ್ ಮಾಡಿದ್ವಿ. ಒಂದು 0 -1 ಬಂತು, ಇನ್ನೊಂದು 0 4/3 ಬಂತು. ಈಗ ವೆರಿಫೈ ಮಾಡೋಣ. ವೆರಿಫೈ ಯಾವ ರೀತಿ ಮಾಡಬೇಕು, ಆಲ್ಫಾ ಪ್ಲಸ್ ಬೀಟಾ ಸಮ್ ಇದು = ಫಾರ್ಮುಲಾ ಏನು, -b/a. ಓಕೆ, ಆಲ್ಫಾ ಏನ್ ಬಂದಿದೆ, -1 ಪ್ಲಸ್ ಬೀಟಾ ಏನ್ ಬಂದಿದೆ, 4/3 ಬಂದಿದೆ. ಓಕೆ, ಈಗ ಇದಕ್ಕೆ LCM ತೆಗಿಬೇಕು. 3 ಬರುತ್ತೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ ಡಿನಾಮಿನೇಟರ್ ಅಲ್ಲಿ. ಸೊ 3/1 ಮಾಡಿದ್ರೆ 3ನೇ ಬಂತು. 3 × 1 ಮಾಡಿದ್ರೆ -3 ಪ್ಲಸ್ ಇಲ್ಲಿ ಡಿನಾಮಿನೇಟರ್ 3 ಇದೆ. ಸೊ 3/3 ಮಾಡಿದ್ರೆ 1 ಬಂತು, 1 × 4 ಮಾಡಿದ್ರೆ 4 ಬಂತು. ಸೊ ನೋಡಿ, 1 + 1 ಮೈನಸ್ ಇದ್ರೆ ಮೈನಸ್ ಮಾಡಬೇಕು, 4 - 3 1/3 ಬಂತು. ಓಕೆ, ಇದು LHS. RHS ಏನ್ ಬರುತ್ತೆ ನೋಡೋಣ, ಮೈನಸ್ ಬಿ ಪ್ಲಸ್ ಅಲ್ಲಿ ಏನಿದೆ -1. ಈಗ ಕೆಳಗೆ A ಪ್ಲೇಸ್ ಅಲ್ಲಿ ಏನಿದೆ 3 ಇದೆ ಅಲ್ವಾ? ಈಗ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 1/3. ಇಲ್ಲಿನೂ 1/3 ಬಂದಿತ್ತು, ಇಲ್ಲಿನೂ 1/3 ಬಂತು. ಅಂದ್ರೆ ಏನಂತ ಹೇಳ್ಬೋದು, LHS = RHS ಅಲ್ವಾ? ಈಗ
ಪ್ರಾಡಕ್ಟ್ ಮಾಡೋಣ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, ಸಿ ಅಪಾನ್ ಎ. ಅಲ್ಫಾ ಏನಿದೆ, -1 ಇದೆ. ಬೀಟಾ 4/3 ಇದೆ. ಮಲ್ಟಿಪ್ಲೈ ಮಾಡಿದ್ರೆ 4 1 4 ಆಯ್ತು, ಮೈನಸ್ ಇರೋದ್ರಿಂದ -4/3 ಬಂತು. ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, -4 ಇದೆ. ಎ ಪ್ಲೇಸ್ ಅಲ್ಲಿ ಏನಿದೆ, 3 ಇದೆ. ಸೊ ಇಲ್ಲಿನೂ ಏನ್ ಬಂತು, -4/3. ಇಲ್ಲಿನೂ ಏನು ಹೇಳ್ಬೋದು ನಾವು, LHS is equals to RHS. Thus verified. zeros ಫೈಂಡ್ ಔಟ್ ಮಾಡಿದ್ವಿ, ವೆರಿಫೈ ಕೂಡ ಮಾಡಿದ್ವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.